ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಒಂದು ವಾರದಿಂದ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಹಾವಳಿಯ ಕುರಿತು ನಿಮ್ಮ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರಿಸಿದೆ. ಜೊತೆಗೆ ಇಡೀ ರಾಜ್ಯದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಯಾರೆಲ್ಲ ನೊಂದಿದ್ರು ಅಂಥವರ ನೋವಿನ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವಿ. ಈಗ ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಇವತ್ತೊಂದು ಚರ್ಚೆ ಆಯಿತು. ಕಾನೂನಾತ್ಮಕವಾಗಿ ಬದಲಾವಣೆಯನ್ನು ತರಬೇಕು, ಪಾಲಿಸಿಯಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಅದೇ ರೀತಿ ಮುಖ್ಯಮಂತ್ರಿಗಳು ಇವತ್ತು ಮಾತಾಡ್ತಾ ಹೇಳಿದ್ರು, ಒಂದಷ್ಟು ಕಾನೂನುಗಳಲ್ಲಿ ತಿದ್ದುಪಡಿಯನ್ನು ತರ್ತೀವಿ ವಿತ್ ದಿ ಇಂಟ್ರೆಸ್ಟ್ ಆಫ್ ಜೆನ್ಯೂನ್ ಮನಿ ಲೆಂಡರ್ಸ್ ಅಂಡ್ ಬಾರೋವರ್ಸ್ ಅಂತ. ಯಾರೆಲ್ಲ ಸಾಲ ಪಡ್ಕೊಂಡಿದ್ದಾರೆ ಅವರಿಗೆ ಒಳಿತಾಗುವಂತೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡ್ತೀವಿ ಕಾನೂನಾತ್ಮಕವಾಗಿ ಅಂತ ಹೇಳಿದ್ದಾರೆ. ಜೊತೆಗೆ ಹೊಸ ಕಾನೂನನ್ನು ತರ್ತೀವಿ, ಅದು ಸದ್ಯದಲ್ಲೇ ತರ್ತೀವಿ ಅಂತ ಹೇಳಿದ್ದಾರೆ. ಹೌದು, ಯಾವೆಲ್ಲ ಮೈಕ್ರೋ ಫೈನಾನ್ಸಿಂಗ್ ಏಜೆನ್ಸಿಗಳಿದ್ದಾವೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ, ಸಾಲ ಕೊಡಬೇಕು. ಆದರೆ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರ್ತವೆ, ಅದನ್ನು ಫಾಲೋ ಮಾಡಬೇಕಲ್ವಾ. ಆದರೆ ಇದ್ಯಾವುದೇ ಸಂಸ್ಥೆಗಳು ಆ ನಿಯಮಗಳನ್ನು ಫಾಲೋ ಮಾಡಿಲ್ಲ. ಒಂದು ವಾರದಿಂದ ನಿಮ್ಮ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇತ್ತು. ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಮುಖ್ಯಮಂತ್ರಿಗಳು ಹೊಸ ಕಾನೂನು ರಚನೆ ಮಾಡುವಂತ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.